ಕೇಂದ್ರ ಸರ್ಕಾರ ಮಾಡಿದ ಮನ್ರೇಗಾ ಯೋಜನೆ ಹೆಸರು ವಿರೋಧಿಸಿ ಕರ್ನಾಟಕದಲ್ಲಿ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಆದರೆ ಅದರ ಬಗ್ಗೆ ಚರ್ಚೆ ಬಿಟ್ಟು ಈಗ ರಾಜ್ಯಪಾಲರು ಅರ್ಧ ಭಾಷಣ ಮಾಡಿ ಹೊರಟಿದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ಕೋಲಾಹಲ ಎದ್ದಿದೆ. ರಾಜ್ಯಪಾಲರು ಸದನದಿಂದ ತೆರಳುವಾಗ ಅವರನ್ನು ತಡೆದು ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಗೂಂಡಾಗಿರಿ ಮಾಡಿದ್ದಾರೆ ಅಂತ ಈಗ ಬಿಜೆಪಿ ತನ್ನ ವರಸೆ ಶುರು ಮಾಡಿದೆ. ಈ ಬಗ್ಗೆಯೇ ಪರಿಷತ್ನಲ್ಲಿ ಸಮರ ಶುರುವಾಗಿದೆ. ಬಿಕೆ ಹರಿಪ್ರಸಾದ್ ಹಾಗೂ ಬಿಜೆಪಿ ನಾಯಕರ ನಡುವೆ ಕೋಲಾಹಲವೇ ಎದ್ದಿದೆ. ಸ್ಪೀಕರ್ ಹೇಳಿದ್ರೂ ಕೇಳದೆ ಎರಡೂ ಪಕ್ಷದವರು ಗಲಾಟೆ ಮಾಡಿದ್ದಾರೆ. ಈ ವೇಳೆ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ನವರಿಗೆ ಬಾಯಿಗೆ ಬಂದಂತೆ ಬೈತಿದ್ದಂತೆ ಬಿಜೆಪಿ ನಾಯಕರು ರೊಚ್ಚಿಗೆದ್ರು. ಈಗ ಸರ್ಕಾರದ ಗುಲಾಮನಲ್ಲ, ನಾನು ಅವರ ಸರ್ಕಾರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವರು ಇನ್ನು ಮುಂದೆ ಹೇಳ್ತೇನೆ, ನಾನು ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವರು ಓದ್ಲೇ ಇಲ್ಲ ಅಂತ. ಓದ್ಲಿಲ್ಲ ಅಂತಂದ್ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನೀವು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಇದೆಯಾ? ಸದನಕ್ಕೆ ಗೌರವ ಬರ್ತದ? ಆಯ್ತಲ್ಲ, ಈಗ ಆಯ್ತು 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 ಕೋರಿ ವಿಷಯ ಗೊತ್ತಾಯ್ತು. ಕೊಡಿ ಇಲ್ಲ ಮಾಡಂಗಿಲ್ಲ, ವಿಷಯ ಗೊತ್ತಾಯ್ತು. ಹೇಳಾಗತ್ತೀನಿ ಕೇಳಿ. ನೀವು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ರು, ಅವರನ್ನ ಸದನದಿಂದ ನೀವು ಈ ಕಾಲಾವಧಿಗೆ ಕೊಡಿ 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 ಹೇಳ್ತೀನಿ. ಕೊಡ್ರಿ, ಆಯ್ತು ಆಯ್ತು, ಕೊಡ್ರಿ ಕೊಡ್ರಿ ಕೊಡ್ರಿ, ಆಯ್ತು ಆಯ್ತು, ಕೊಡಿ ಕೊಡ್ರಿ, ಆಯ್ತು ಕೊಡ್ರಿ, ತಡೀರಿ, ಆಯ್ತು ಆಯ್ತು, ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಕೊಡ್ರಿ ಗೂಂಡಾಗಿರಿ ನೋಡಿ. ಆಯ್ತು, ನೀವು ಕುತ್ಕೊಳ್ಳಿ ಕುತ್ಕೊಳ್ರಿ, ಹೇಳ್ತೀನಿ. ಕುತ್ಕೊಳ್ರಿ, ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಕುತ್ಕೊಳ್ಳಿ, ಹೇಳ್ತೀನಿ. ಕುತ್ಕೊಳ್ಳಿ ಹೇಳ್ತೀನಿ. ಕುತ್ಕೊಳ್ಳಿ ಹೇಳ್ತೀನಿ. ಒಂದ್ ನಿಮಿಷ ಕೊಡ್ರಿ. ಯಾಕೆ ಮಾತಾಡ್ತೀರಿ ಹೇಳಿ? ಒಂದ್ ನಿಮಿಷ. ಧನ್ಯವಾದಗಳು ಸಭಾಪತಿಗಳೇ. ಸದನದಲ್ಲಿ ಪದಪುಂಜಗಳನ್ನ ಉಪಯೋಗಿಸೋದಲ್ಲ. ತಾವು ನಾ ಹೇಳೋ ಮಟ್ಟ ಕೇಳಿ. ತಮ್ಮ ನಾ ಹೇಳ್ತೀನಿ ಲಘು ಪ್ರಕಟಣೆ ಇರ್ಲಿ ಅವ್ರಿ ಇರ್ಲಿ. ಲಘು ಪ್ರಕಟಣೆ ನೀವು ಇದು ಪಾಯಿಂಟ್ ಆಫ್ ಆರ್ಡರ್. ಈಗ ಲಘು ಹೇಳ್ತೀನಿ. ಒಂದ್ ನಿಮಿಷ ತಡೀರಿ. ಒಂದ್ ನಿಮಿಷ ಅರುಣ್ ನಿನ್ನ ಕೇಳು. ಒಂದ್ ನಿಮಿಷ ತಡೀರಿ, ನಾ ಹೇಳ್ತೀನಿ. ನಾ ಹೇಳಿದ ನಂತರ ನಿಮ್ಗೆ ಸರಿ ಅನಿಸ್ತದೆ ಅವಾಗ ಹೇಳಕತ್ತೀನಿ. ಅಧ್ಯಕ್ಷರೇ, ಈಗ ನಮ್ಮ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಹೇಳ್ತೀನಿ. ಕೇಳಕ್ ಬಿಡಿ, ನಮಗೆ ಕೇಳಕ್ ಬಿಡಿ. ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ.
ಸಂವಿಧಾನಿಕ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪ್ಪಣೆ ಮಾಡಿದ್ದಾರೆ. ಅದನ್ನ ಸಂವಿಧಾನದಲ್ಲಿ ರಾಷ್ಟ್ರಗೀತೆ ಅದು ಬಿಟ್ಟು ಅದನ್ನ ಅಪ್ಪಣೆ ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇವರಲ್ಲಿ ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಪೋಕ್ಸೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿರಿಯವರು ಸುಪ್ರೀಂ ಕೋರ್ಟ್ ಇಂದ ಹೋಗಿ ಸ್ಟೇ ತಗೊಂಡು ಬಂದಿರೋದು ಅವರು. ಸುಪ್ರೀಂ ಕೋರ್ಟ್ ಕೂಡ್ರಿ ನೀವು ಕೂಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿರಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದ್ರಲ್ಲಿ ಬರ್ದಿಲ್ಲ. ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಡ ನೋಡು. ಯಾರ್ದು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರ್ದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರ್ ಅನ್ನ ನಾನು ತಿರ್ಸ್ಕೊಳ್ಬೋದು. ಆಯ್ತು ಹೇಳಿದ್ರು ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ಕೊಡಿ, ನಿಮ್ ಪೇಪರ್ ಓದಿ ತಗೊಳ್ಳಿ, ನಿಮ್ ಪತ್ರ ನೋಡಿ. ಒಂದ್ ನಿಮಿಷ ಹೇಳ್ತೀನಿ. ನೀವು ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಅದೆಲ್ಲ ಕಟ್ಕೋಬಾರ್ದು. ನಾನು ಚಡ್ಡಿ ಹೋಗ್ತಿಲ್ಲ. ನಾನು ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ಅತ್ಯಾಚಾರಿಗಳ ಪಕ್ಷ ಸಭಾಧ್ಯಕ್ಷರೇ, ಸದನದ ಗೌರವ ಇದು. ನೋಡ್ರಿ, ಈಗ ಒಂದ್ ನಿಮಿಷ ಸದನದ ಗೌರವ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಿರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಿರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಗೂಢರಾಜ್ಯ ವಹಿಸ್ತಾ ಇದ್ದಾರೆ. ವಿಧಾನ ಪರಿಷತ್ತಿನ ಕಾರ್ಯವಿಧಾನ ನಡವಳಿಕೆ ನಿಯಮ ಪುಟ ಸಂಖ್ಯೆ 19 ಅದರಲ್ಲಿ 26ರಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ, ಅದರ ಸಂಕ್ಷಿಪ್ತವಾಗಿ ಓದಲಿಕ್ಕೆ ಬಯಸ್ತೇನೆ. ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂತ
ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾಪದ ಮೇರೆಗೆ ಅಧಿವೇಶನದ ಗೊತ್ತಿಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಇದು ಒಂದು ನಿಮಿಷ ಈಗ ಕೇಳಿ, ಒಂದು ನಿಮಿಷ ಕೇಳಿ 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 ಒಂದು ನಿಮಿಷ ಕೇಳಿ. ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಂದ್ ನಿಮಿಷ ಕೇಳಿ, ಮಾತಾಡಬೇಡಿ, ನನಗೆ ಮಾತಾಡಕ್ ಬಿಡಿ, ನನಗೆ ಮಾತಾಡಕ್ ಬಿಡಿ. ನೋಡಿ ರವಿ, ಒಂದ್ ನಿಮಿಷ ಕೇಳಿ ನೋಡಿ, ಗಡಿಗೆ ಮಾಡಿ ಈಗ ಕೇಳಿ. ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ ತಡೀರಿ, ಸಂತೋಷ್ ಒಂದ್ ನಿಮಿಷ ತಡೀರಿ. ನಾನು ಹೇಳ್ದೆ ಕೇಳಿ, ಸಭಾನಾಯಕರೇ ಮಿನಿಸ್ಟರ್ ಕೇಳಿ ಒಂದ್ ನಿಮಿಷ ಪಾಟೀಲ್ರ ಒಂದ್ ನಿಮಿಷ ರೀ, ಒಂದು ನಿಮಿಷ. ರವಿ ಒಂದು ನಿಮಿಷ, ರವಿ ಒಂದ್ ನಿಮಿಷ. ಈಗ ರವಿ ಅವರಿಗೆ ಒಂದ್ ನಿಮಿಷ ಕೇಳಿ. ಈಗ
ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಹೇಳಕ್ ಬಿಡಿ ಬರೀ ನನಗೆ ಹೇಳಕ್ ಬಿಡಿ ನಿಮ್ಗೆ ಹೇಳಕ್ ಬಿಡಿ ಇದು ದುಂಡಾಗಿರ್ತೀಯ ಅಲ್ವಾ? ಒಂದ್ ನಿಮಿಷ ಕೇಳಿ ಕೊಡಿ ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಕೇಳಿ ಏ